ಖಾಸಗೀಕರಣ ಆಗೋದು ಬೇಡ, ರಾಜ್ಯ ಸರ್ಕಾರದ ಅಡಿಲಲ್ಲೇ ಇರಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟದ ಮೂಲಕ ನಾವು ನೀವೆಲ್ಲ ಇಲ್ಲಿ ಸೇರಿದ್ದೀವಿ. ಸ್ನೇಹಿತರೆ, ಈಗಾಗಲೇ ಏನೊಂದು ಮೇ ತಿಂಗಳಲ್ಲಿ ಪತ್ರಿಕೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಸಕ್ರಿಯವಾಗಿ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಬಸವಣ್ಣವರು, ಕಲ್ಯಾಣ ಸಂಸ್ಥೆಯ ಪದಾಧಿಕಾರಿಗಳು, ಡಿಪ್ಲೊಮಾ ಅಸೋಸಿಯೇಷನ್ ಎಲ್ಲ ನಾವು ಒಕ್ಕೂಟದಿಂದ ಸೇರಿ ಸಭೆಯನ್ನೆಲ್ಲ ನಡೆಸಿದ್ದೀವಿ ಹಂತವಾಗಿ. ಹಾಗೆ ಈಗೆಲ್ಲ ನಾವು ರಾಜ್ಯ ವ್ಯಾಪ್ತಿನ ಎಲ್ಲ ಕಡೆನೂ ಸಹ ಇವತ್ತಿನ ದಿವಸ ದ್ವಾರ ಸಭೆ ನಂಬಿಕೊಂಡು ಏನು ಇವತ್ತಿನ ದಿವಸ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರುವ ಎಲ್ಲ MLAಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ KERCಗೆ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡುವಂಥ ಮುಖಾಂತರ ಮಾಡಿ ಅಂತ ಅಂದ್ಬಿಟ್ಟು ರಾಜ್ಯ ವ್ಯಾಪ್ತಿ ರೈತರ ಸಂಘಕ್ಕೆ ಮತ್ತು ಗುತ್ತಿಗೆದಾರರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ಸಹ ಇವತ್ತಿನ ದಿವಸ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದೀವಿ. ಏನು KERC ಅವರು ಡೈರೆಕ್ಷನ್ಸ್ ಮೇಲೆ ಲೈಸೆನ್ಸ್ಗೆ ಅಪ್ಲೈ ಮಾಡಿರುವ ಈ ತಿಂಗಳು 23ನೇ ತಾರೀಕು ಅಬ್ಜೆಕ್ಷನ್ ಲಾಸ್ಟ್ ಇದೆ. ಏನು ಗ್ರಾಹಕರು ಮತ್ತೆ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಅಥವಾ ಇತರೆ ಎಲ್ಲ ಸಂಘ ಸಂಸ್ಥೆಗಳು ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದೆ ಫೈಲ್ ಮಾಡಿ ಅಂತ ಹೇಳಿದ್ದಾರೆ. ಈ ಒಂದು ಖಾಸಗೀಕರಣ ಮಾಡುವ ಮುಖಾಂತರ ಅದರ ಅಂಗವಾಗಿ ಈಗ ಸಾಕಷ್ಟು ರೈತರುಗಳು, ಸಾಕಷ್ಟು ಜನರು, ಇವತ್ತು ಸಾಕಷ್ಟು ಎಂಪ್ಲಾಯೀಸ್ಗಳು, ಅಧಿಕಾರಿಗಳು ಎಲ್ಲರೂ ಇವತ್ತಿನ ದಿವಸ ಅಬ್ಜೆಕ್ಷನ್ನ ಫೈಲ್ ಮಾಡ್ತಾ ಇದ್ದಾರೆ KERCಗೆ ಖಾಸಗೀಕರಣ ಆಗಬಾರ್ದು ಅಂತ. ಸ್ನೇಹಿತರೆ, ಇವತ್ತಿನ ದಿವಸ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಬಂದಿರೋದ್ರಿಂದ, ಲೈಸೆನ್ಸ್ ಅಪ್ಲೈ ಮಾಡೋದ್ರಿಂದ ಅವ್ರೇನ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಅಪ್ರೂವಲ್ ಆಗಿ ಅವ್ರೇನ ಕಾರ್ಯನಿರ್ವಹಿಸಿದ್ರೆ ನಾವೇನು ಆತಂಕ ಒಳಗಾಗುವಂಥದ್ದು ಏನು ಬೇಡ. ಯಾಕೆಂದ್ರೆ ನಾವೆಲ್ಲ ಎಂಪ್ಲಾಯ್ಸ್ ಇದ್ದೇ ಇರ್ತೀವಿ, ನಮ್ಮನೇನು ಕೆಲಸನ ತೆಗಿಯಲ್ಲ. ಮುಂದಿನ ಜನರೇಷನ್ ಹೊಸ ರಿಕ್ರೂಟ್ಮೆಂಟ್ ಆಗ್ಲಿಕ್ಕೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ನಮ್ಮ ಎಂಪ್ಲಾಯ್ಸ್ನ ಯಾರನ್ನವರು ಕೆಲಸದಿಂದ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ತ್ರಿಪಕ್ಷೀಯ ಒಪ್ಪಂದ ಮಾಡ್ಕೊಂಡಿವಿ, ಟ್ರೈಪಾರ್ಟೆಡ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ನಮ್ಮ ನೌಕರನ ಯಾವುದೇ ಕಾರಣಕ್ಕೂ ಕೆಲಸದಿಂದ ವಜಾ ಮಾಡೋಕ್ಕಾಗಲ್ಲ. ಕೆಲಸಗಾರ ನಾವು ಇದ್ದೇ ಇರ್ತೀವಿ. ಆದ್ರೆ ಡಿಸ್ಟ್ರಿಬ್ಯೂಷನ್ ನಲ್ಲಿರುವಂತ ಅಡ್ಮಿನಿಸ್ಟ್ರೇಟರ್ನ ಅವ್ರು ಅಳವಡಿಸ್ಕೊಂತಾರೆ. ಅವ್ರು ಅಳವಡಿಸ್ಕೊಂಡು ಅವ್ರ ಪವರ್ ಸಪ್ಲೈನ ಗ್ರಾಹಕರು ಕೊಡುವಂತ ನಿಟ್ಟಿನಲ್ಲಾಗುತ್ತೆ. ಆದ್ರೆ ನಮ್ಮ ನೌಕರನ ಯಾವುದೇ ಕಾರಣಕ್ಕೂ ಕಿತ್ತಾಕ್ಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತ ಅಧಿಕಾರ ಅವ್ರಿಗಿಲ್ಲ. ಅದೊಂದು ತಮ್ಮ ಒಂದು ಗಮನಕ್ಕಿರಲಿ. ಫಸ್ಟ್ ಆಫ್ ಆಲ್, ಪ್ರೈವೇಟೈಸೇಷನ್ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ಪ್ರೈವೇಟೈಸೇಷನ್ ಅಂದ್ರೆ ಬೇರೆ ಬೇರೆ ದಾರಿಯಲ್ಲಿ ಪ್ರೈವೇಟೈಸೇಷನ್ಗಳು ಆಗ್ತಾ ಇದೆ. ಒಂದು ಜಾಯಿಂಟ್ ವೆಂಚರ್ ಅಂತ, ಇನ್ನೊಂದು ನಮ್ಮ ಇಡೀ ಕಂಪ್ನಿಯನ್ನು ತಗೊಳ್ಳುವಂಥದ್ದು, ಇನ್ನೊಂದು ನಮ್ಮ ಬಿಸ್ನೆಸ್ ಅನ್ನ ಇಟ್ಕೊಡುವಂತ ಈ ಪ್ಯಾರಲ್ ಲೈಸೆನ್ಸ್ ಅಂದ್ರೆ ನಾವು ಇಡ್ತೇವೆ, ಅದ್ರ ಜೊತೆಗೆ ಅವರು ಕೂಡ ಇಡ್ತಾರೆ. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಟಾಟಾದವರು ಮುಖ್ಯವಾಗಿ ನಮ್ಮ ಮಹಾನಗರ ಪಾಲಿಕೆ, ಉಳ್ಳಾಲ ಮುನ್ಸಿಪಾಲಿಟಿ, ಉಡುಪಿ ಮುನ್ಸಿಪಾಲಿಟಿ ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ, ಇಲ್ಲಿ ನಾವು ಪ್ಯಾರಲ್ ಲೈಸೆನ್ಸ್ ಅನ್ನ ಮಾಡ್ತೇವೆ ಅಂತ ಅವರು ನಮಗೆ KERCಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದರಿಂದ ಆಗುವ ಸಮಸ್ಯೆ ಏನಂದ್ರೆ, ಮುಖ್ಯವಾಗಿ ಅವರು ನಗರ ಪ್ರದೇಶವಾಗಿ ನಮ್ದು ಇಂಡಸ್ಟ್ರಿಗಳು, ಕಮರ್ಷಿಯಲ್ ಮತ್ತೆ ಎಲ್ಲಿ ಕೇಂದ್ರೀಕೃತ ಹೊರೆಗಳು ಇರ್ತದೆ ಅಲ್ಲಿಯ ಗ್ರಾಹಕರನ್ನು ಸೆಳೆದುಕೊಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮಂಗಳೂರಲ್ಲಿ ನಮಗೆ ಜಾಸ್ತಿ ರೆವಿನ್ಯೂ ಬರ್ತದೆ, ಆದ್ರೆ ಅದೇ ಹೊತ್ತಿಗೆ ನಮಗೆ ಪುತ್ತೂರು ಸುಳಿದಂತ ಜಾಗದಲ್ಲಿ ಕಮ್ಮಿ ರೆವಿನ್ಯೂ ಬರ್ತದೆ. ಮಂಗಳೂರಲ್ಲಿ ಬರುವಂತ ರೆವಿನ್ಯೂಗಳನ್ನ ನಾವು ಹಳ್ಳಿ ಪ್ರದೇಶಗಳಿಗೆಲ್ಲ ಹಂಚಿಕೊಂಡು ಸಮಾನ ನಮಗೆ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಿಮ್ಗೆ ಇನ್ನೊಂದು, ಇದಕ್ಕೆ ಯೂನಿವರ್ಸಲ್ ಸರ್ವಿಸ್ ಅಪ್ಲಿಕೇಶನ್ ಅಂತ ಕರೀತಾರೆ. ಅಂದ್ರೆ ಎಲ್ರಿಗೂ ಸಮಾನ ಸೇವೆಯನ್ನು ಕೊಡುವಂತದ್ದು. ಮೆಸ್ಕಾಂಗೆ ಖಾಲಿ ನಮ್ಮ ಜಿಲ್ಲೆ ಅಥವಾ ನಮ್ಮ 4 ಜಿಲ್ಲೆಗಳಿಗೆ ಮಾತ್ರ ಅಲ್ಲ ಈ ಸಮಾನ ಸೇವೆ ಸಲ್ಲಿಸುವಂತಹ ಒಂದು ಇದಿರುವಂತದ್ದು. ಯಾಕಂದ್ರೆ ಇಡೀ ಸ್ಟೇಟ್ಗೆ ಯೂನಿವರ್ಸಲ್ ಸರ್ವಿಸ್ ಅಪ್ಲಿಕೇಶನ್ ಅಂತ ಇದೆ. ಯಾಕಂದ್ರೆ ಹೆಸ್ಕಾಂ ಮತ್ತು ಜೆಸ್ಕಾಂ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಕಮ್ಮಿ ಇದೆ, ನೆಟ್ವರ್ಕ್ ದೊಡ್ಡದಿದೆ, ಅಲ್ಲಿಗೆ ಏನಾಗುತ್ತೆ ಅದರಲ್ಲಿ ಖರ್ಚು ಜಾಸ್ತಿ, ಆದ್ರೆ ಇಲ್ಲಿ ಬರುವ ರೆವಿನ್ಯೂ ಕಮ್ಮಿ. ಹಾಗಾಗಿ ನಮಗೆ ಮೆಸ್ಕಾಮ್, ಬೆಸ್ಕಾಮ್, ಸೆಸ್ಕಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೈಯರ್ ಟ್ಯಾರಿಫ್ ಎನರ್ಜಿಯನ್ನು ನಾವು ಪರ್ಚೇಸ್ ಮಾಡಿಕೊಂಡು ಹೆಸ್ಕಾಂ ಜೆಸ್ಕಾಮ್ಗೆಲ್ಲ ಕಮ್ಮಿ ಎನರ್ಜಿಯನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಒಂದು ಈಕ್ವಲ್ ಟ್ಯಾರಿಫ್ ಇದನ್ನ ಒಂದು ಮಾಡುವಂತ ಒಂದು ಯೂನಿಫೈಡ್ ಟ್ಯಾರಿಫ್, ಎಲ್ರಿಗೂ ಒಂದೇ ಟ್ಯಾರಿಫ್, ಹೆಸ್ಕಾಂ ಇರಲಿ, ಜೆಸ್ಕಾಂ ಇರಲಿ, ಮೆಸ್ಕಾಂ ಇರಲಿ, ಯಾವುದಕ್ಕೂ ಕೂಡ ಒಂದೇ ಟ್ಯಾರಿಫ್ ಅಲ್ಲಿ ರಾಜ್ಯಾದ್ಯಂತ ಒಂದೇ ರೀತಿಯ ಟ್ಯಾರಿಫ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಈ ಟಾಟಾದವರಿಗೆ ಕೊಟ್ಟರೆ ಏನಾಗ್ತದೆ ಅಂದ್ರೆ, ಅವ್ರ ನಗರ ಪ್ರದೇಶದಲ್ಲಿ ಅವನು ತಗೊಂಡ್ರೆ ಈ ಯೂನಿವರ್ಸಲ್ ಸರ್ವಿಸ್ ಅಪ್ಲಿಕೇಶನ್ಗೆ ಸಮಸ್ಯೆಗಳಾಗ್ತದೆ. ಆದ್ರಿಂದಾಗಿ ಮುಂದೆ ಏನಾಗಬಹುದು, ನಾಗರಿಕರಿಗೆ ಏನು ಸಮಸ್ಯೆ, ನಮ್ಮ ಜನರಿಗೆ ಏನು ಸಮಸ್ಯೆ, ನಮ್ಮ ಸರ್ಕಾರಕ್ಕೆ ಏನು ಸಮಸ್ಯೆ, ನಮ್ಮ ಎಂಪ್ಲಾಯ್ಸ್ಗೆ ಏನು ಸಮಸ್ಯೆ ಅಂತ ಹೇಳುದು, ನಾವು ಮೆಸ್ಕಾಮ್ಗೆ ಏನು ಸಮಸ್ಯೆ ಅಂತ ಹೇಳುದು ನಾವು ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ದೊಡ್ಡ ಸಮಸ್ಯೆ ಆಗೋದು ನಾಗರಿಕರಿಗೆ. ಇಲ್ಲಿ ಏನಾಗ್ತದೆ ಅಂದ್ರೆ, ನಾನಾಗೆ ಹೇಳಿದಾಗೆ ಇಲ್ಲಿ ಸಿಟಿಯಲ್ಲಿ ಪಿಕ್ ಮಾಡೋದ್ರಿಂದ ಅವರು ಹಳ್ಳಿಯ ಜನರಿಗೆ ಅಲ್ಲಿ ನಮಗೆ ಸಪ್ಲೈ ಕೊಡ್ಲಿಕ್ಕೆ ಮುಂದೆ ಏನಾಗ್ತದೆ, ಮೆಸ್ಕಾಂ ಹೋಗ್ತಾ ಹೋಗ್ತಾ ವೀಕ್ ಆಗ್ತಾ ಹೋಗ್ತದೆ.
ವೀಕ್ ಆಗ್ತಾ ಹೋದಾಗೆ ನಮಗೆ ಹಳ್ಳಿಯಲ್ಲಿ ಸೇವೆ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಕಂಬ ಮುರಿದ್ರೆ ಸರಿ ಮಾಡ್ಲಿಕ್ಕೆ ಹಣ ಇರೋದಿಲ್ಲ, ಎಲ್ಸಿ ಕೊಡ್ಲಿಕ್ಕೆ ಸರಿ, ಒಂದು ವೆಹಿಕಲ್ ಸರ್ವಿಸ್ ಮಾಡ್ಲಿಕ್ಕೆ ಏನಾಗೋದಿಲ್ಲ. ಹಾಗಾಗಿ ಹಳ್ಳಿಯ ನಾಗರಿಕರಿಗೆ ಮತ್ತೆ ನಮ್ಮ ಗ್ರಾಮಾಂತರ ಗ್ರಾಹಕರಿಗೆ ಮನೆ ಮತ್ತು ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಇರ್ತಾರಲ್ಲ, ಅಥವಾ ಅಲ್ಲಿ ಇರುವ ಇಂಡಸ್ಟ್ರಿಗಳಿಗೆ ಕೂಡ ಸಪ್ಲೈ ಕೊಡ್ಲಿಕ್ಕೆ ಆಗೋದಿಲ್ಲ. ಮೆಸ್ಕಾಂ ಅಂತೂ ಇದ್ದೇ ಇರ್ತದೆ, ಮೆಸ್ಕಾಮಿಗೆ ಏನು ಸಮಸ್ಯೆ ಇಲ್ಲ. ಆದರೆ ಮೆಸ್ಕಾಂನ ಸೇವೆ ಮುಂದಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. ಅದರಿಂದ ಈಗ ಗೊತ್ತಿರ್ಬೋದು ಟೆಲಿಕಮ್ಯುನಿಕೇಶನ್ ಏನಾಗಿದೆ ಅಂತ. ಹಳ್ಳಿಗಳಿಗೆ ಇನ್ನೂ ಕೂಡ ಸರ್ಕಾರಿ ಸಬ್ಸಿಡಿ ಒಂದು ಇರುವಂಥದ್ದು. ಅವರು ಪೇಟೆಗೆ ಮಾತ್ರ ನಮ್ಮ ಕಮರ್ಷಿಯಲ್ ಅವರು ಟಾರ್ಗೆಟ್ ಮಾಡ್ತಾರೆ. ಹಳ್ಳಿಗಳಿಗೆ ಈಗ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದು BSNLಗೆ ನಾನು ಹೇಳ್ತಾ ಇರೋದು, ಒಂದು ಅಲ್ಲಿಗೆ ನಮ್ಗೆ ಏನಾಗ್ತಾ ಇದೆ, ಒಂದು ಡಿಸೀಲ್ ಹಾಕ್ಲಿಕ್ಕಿಲ್ಲ, ಅಥವಾ ಯಾವುದು ಕಂಪ್ಲೇಂಟ್ ಅಟೆಂಡ್ ಮಾಡ್ಲಿಕ್ಕಿಲ್ಲ, ಅಥವಾ ಅವ್ರನ್ನ ಮೀಟ್ ಆಗ್ಲಿಕ್ಕಿಲ್ಲ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಳ್ಳಿಗಳಲ್ಲಿ ತುಂಬಾ ಸಮಸ್ಯೆ ಆಗ್ತದೆ. ನಮ್ಮ ಮನವಿ ಏನಿದೆ ಅದು ಎಲ್ಲ ಈ ಒಂದು ಮೆಸ್ಕಾಂನ ಎಲ್ಲ ಕಾರ್ಮಿಕರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಸಂಬಂಧಪಟ್ಟಿರುವುದರಿಂದ ಮತ್ತು ಇದೊಂದು ಸರ್ಕಾರಕ್ಕೆ ಒಳ್ಳೆಯ ಆದಾಯವನ್ನು ತಂದುಕೊಡುವ ಕಂಪನಿ ಆಗಿದ್ದರಿಂದ ತಾವೆಲ್ಲರೂ ಇದರಲ್ಲಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದೀರಿ ಅನ್ನುವಂಥ ವಿಚಾರವನ್ನು ಕೂಡ ನಿಮ್ಮ ಅಸೋಸಿಯೇಷನ್ ಅವರು ತಿಳಿಸಿದ್ದಾರೆ ಮತ್ತು ನಮಗೂ ಕೂಡ ಗೊತ್ತಿದೆ. ಆದ್ದರಿಂದ ಯಾವುದೇ ರೀತಿಯಲ್ಲಿ ಕೂಡ ಕಾರ್ಮಿಕರಿಗೆ ಅಧಿಕಾರಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಲುವನ್ನೇ ಸರ್ಕಾರ ತೆಗೆದುಕೊಂಡಿರ್ತದೆ. ಆದರೆ ಈ ವಿಚಾರದ ಬಗ್ಗೆ ನಾವು ಇವತ್ತು ಸರ್ಕಾರದೊಂದಿಗೆ ಮುಖ್ಯಮಂತ್ರಿಯವರಲ್ಲಿ ಕೂಡ ನೀವು ಮಾತನಾಡಿದ್ದೀರಿ. ಸರ್ಕಾರದೊಂದಿಗೆ ಮುಖ್ಯಮಂತ್ರಿಯವರೊಂದಿಗೆ ನಾವು ವ್ಯವಹರಿಸಿ ನಮ್ಮ ಸ್ಥಳೀಯ ಸಚಿವರಲ್ಲಿ ಕೂಡ ಇದರ ಬಗ್ಗೆ ಸಮಾಲೋಚನೆಯನ್ನು ಮಾಡಿ ಸರ್ಕಾರದ ಗಮನಕ್ಕೆ ತಂದು ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾನು ಕೂಡ ಸರ್ಕಾರದ ಮುಖಾಂತರ ಮಾಡ್ತೇನೆ.